ಈ ವೇಮನ ಜಯಂತಿಗೆ ಸಮಾಜದ ಪರವಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಕೂಡ ನಾನು ಅಭಿನಂದಿಸುತ್ತಾ ಒಂದು ವೇಳೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮೇಲೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ರೆಡ್ಡಿ ಸಮಗ್ರ ಅಭಿವೃದ್ಧಿಯ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಕಾಮ ಅವರನ್ನು, ಅದೇ ರೀತಿ ಒಂದು ಉಪನ್ಯಾಸವನ್ನು ನೀಡಲು ಬಂದಿರುವಂತಹ ಮಾನ್ಯ ಶ್ರೀ ಸಿದ್ಲಿಂಗಪ್ಪ ಬಿಳಿಗೆ ಅವರನ್ನು, ದೇವರಾಜ ಅವರನ್ನು, ಸಮಾಜದ ಹಿರಿಯರಾದಂತಹ ರಾಮಗೌಡ ಬೈರಾಳ್ ಅವರನ್ನು, ಚಂದ್ರಗೌಡ ರಾಜಿ ಅವರನ್ನು, ಇನ್ನೋರ್ವ ಗಾಂಧೀಗಳವರನ್ನು, ನಮ್ಮ ವೇಟು ತಹಸೀಲ್ದಾರರಾದಂತಹ ಅತ್ಯಂತ ಹಿತೈಷಿಗಳಾದಂತಹ ಮಹೇಶ್ ಸಂದಿಗಾರ್ ಸರ್ ಅವರನ್ನು, ನನ್ನ ಶಾಲೆಯ ನನ್ನ ಸಹಪಾಠಿಯಾದಂಥ ಇಲ್ಲಿಯ ತಾಲೂಕು ಆಡಳಿತದ ಅಧಿಕಾರಿಯಾದಂತಹ ಶ್ರವಣ್ ಮುಂಡೇವಾಡಿ ಅವರನ್ನು, ಅವರಿವರ ಮೇಲೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರು ಎಲ್ಲ ಗೌರವಾನ್ವಿತರನ್ನು ತುಂಬು ಹೃದಯದಿಂದ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನನ್ನ ಹೆಮ್ಮೆಯ ರೆಡ್ಡಿ ಸಮಾಜದ ಎಲ್ಲ ಗೌರವಾನ್ವಿತ ತಂದೆ ಸ್ವರೂಪಿಗಳಾದಂತಹ ಸಹೋದರರಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ನಾನು ಪ್ರಮಾಣೀಕರಿಸುತ್ತಾ ಅಭಿನಂದಿಸುತ್ತೇನೆ. ಒಂದು ವೇಳೆ ಅತ್ಯಂತ ಸ್ನೇಹ ಮೈ ಸೌಹಾರ್ದಿತವಾದಂತ ಬದುಕು ಸಮಾಜದಲ್ಲಿ ಯಾವ್ದಾದರೂ ನಡೆಸುವ ಸಮಾಜ ಇದ್ದಂತ ಹೇಳಿದ್ರೆ ಅದು ರೆಡ್ಡಿ ಸಮಾಜ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳುತ್ತಾ, ಈ ಒಂದು ಮಹಾಯೋಗಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ತಾಲೂಕು ಆಡಳಿತ ಅತ್ಯಂತ ಮಾನ್ಯ ಹಿರೇಮಠ ಸಾಹೇಬರ ಅಧ್ಯಕ್ಷತೆಯಲ್ಲಿ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಸಮಾಜದ ಕಳೆದ ಒಂದು 5 ಮಂದಿ ಮಲ್ಲಮ್ಮನ ಜಯಂತಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೀತಿಯಾದಂತಹ ಅಸ್ವಸ್ಥಗಳು ಆಗಿದ್ದವು. ಸಮಾಜದವರು ಎಲ್ಲರೂ ಕೂಡ ನಾವು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ವಿ, ಈ ರೀತಿ ಅವ್ಯವಸ್ಥೆ ದಯವಿಟ್ಟು ಆಗಬಾರ್ದಂತೇಳಿ. ಅದನ್ನು ತಾವೆಲ್ಲರನ್ನು ಅಲಗಡೆದು ಬದಿಗೊತ್ತು ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಹಾವೀರ ವೇಮನ ಜಯಂತಿಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮತ್ತೊಮ್ಮೆ ಮೊದಲನೇ ನಮ್ಮ ಸಮಾಜದ ಪರವಾಗಿ ತಾಲೂಕು ಆಡಳಿತಕ್ಕೆ ತುಂಬು ಹೃದಯದಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರನ್ನು ಕೂಡ ನಾವು ತುಂಬು ಹೃದಯದಿಂದ ಅಭಿನಂದಿಸ್ತೀವಿ, ಗೌರವಿಸ್ತೀವಿ, ಸಂದರ್ಭದಲ್ಲಿ ಹೇಳ್ತಾ ಮಹಾಯೋಗಿ ವೇಮನವರು ತಮ್ಮ ಅತ್ಯಂತ ಸ್ಪಷ್ಟವಾದ ಬದುಕಿನಲ್ಲಿ ಹಲವಾರು ಕಾವ್ಯ ಕವಿತೆಗಳನ್ನು ಬರೆಯುವುದರ ಮೂಲಕ ಮಹಾಯೋಗಿ ವೇಮನವರು ತಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಂಡು ಈ ಸಮಾಜಕ್ಕೆ ಅತ್ಯಂತ ಸಂತ ಶ್ರೇಷ್ಠರಾಗುವುದರ ಜೊತೆಗೆ ಈ ಸಮಾಜದಲ್ಲಿ ಅವರನ್ನು ಅನುಕೂಲಗೊಳಿಸಬೇಕು, ಅವರ ಮಾದರಿಯಲ್ಲಿ ಇರಬೇಕು, ಅವರ ಮಾರ್ಗೋದರ್ಶನದಲ್ಲಿ ನಾವೆಲ್ಲ ಬದುಕಬೇಕಾದಂತ ಅನಿವಾರ್ಯತೆ ಇದೆ ಅಂತ ಮಹಾಯೋಗಿ ವೇಮನರ ಬದುಕಿನಲ್ಲಿ ನಾವು ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಸಕಲರು ಸಮಾನರು, ಸಕಲರು ಒಳ್ಳೆಯವರು, ಸಕಲರಿಗೂ ನಾವು ಸಮಾನವಾದ ಗೌರವದಿಂದ ಕಾಣುತ್ತಾ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ಸಮಾಜವಾಗಿ ರೆಡ್ಡಿ ಸಮಾಜದ ಬಾಂಧವರು, ನಾವು ರೆಡ್ಡಿ ಸಮಾಜದವರು ಇತರರೊಡನೆ ಬದುಕಿ ಬಾಳಿ ಎಲ್ಲ ರೀತಿಯ ಒಂದು ಸಮಾಜದ ಏರಿಳಿತಗಳಲ್ಲಿ ಕೂಡ ನಾವು ಪಾಲುದಾರರಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಗೌರವಿಸುವಂತಹ ಸಮಾಜದಲ್ಲಿ ನಾವು ಆಗೋಣ. ಅತ್ಯಂತ ಹೃದಯ ಸಂಪನ್ಮೂಲ, ಹೃದಯ ಶ್ರೀಮಂತಿಕೆ ವ್ಯಕ್ತಿಗಳಾಗೋಣ. ಕೇವಲ ನಾವು ಆರ್ಥಿಕ ಶ್ರೀಮಂತ ಅಲ್ಲದೆ ಸಮಾಜದಲ್ಲಿ ಏನನ್ನಾದರೂ ಪರಿವರ್ತನೆಯನ್ನು ಮಾಡಿಕೊಳ್ಳಲು ವಿಶಾಲ ಹೃದಯಕ್ಕೆ ಯಾರಲ್ಲಿ ಅದು ರೆಡ್ಡಿ ಸಮಾಜದವರಲ್ಲಿ ಐಕ್ಯ ಎಂಬ ಒಂದು ಮಾರ್ಗದರ್ಶನದಲ್ಲಿ ನಾವು ಬದುಕೋಣ ಅಂತೇಳಿ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಾಲೂಕು ಆಡಳಿತಕ್ಕೆ ಮತ್ತೊಮ್ಮೆ ಅಭಿನಂದಿಸುತ್ತಾ ನಾನು ಮಾತನಾಡಲು ಅವಕಾಶ ಅನುವು ಮಾಡಿಕೊಟ್ಟ ನನ್ನೆಲ್ಲ ಸಮಾಜದ ಗೌರವಾನ್ವಿತರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ವೇಮನ, ಜೈ ಹೇಮ. ಮಹಾಯೋಗಿ ವೇಮನ